ಸ್ವಲ್ಪ ಹೂವಿನ ಬರುತ್ತೆ, ಆಡಿನ ಬರುತ್ತೆ, ಇದು ಕೋಳಿದು ಬರುತ್ತೆ. ಹಾಲಿಂದು ಸ್ವಲ್ಪ ಬರ್ತೈತಿ. ಈಗ ಕಟ್ಟಾಗಿ ಒಂದು ರೀಸೆಂಟಾಗಿ ಒಂದು 2-3 ತಿಂಗಳಾಯ್ತು. ಅದು ಒಂದು ಡೈಲಿ ಒಂದು 10 ಕೋಳಿ ಅಂದ್ರೆ 10 ತತ್ತಿ ಆಗ್ತವೆ ಸರ್. ಇಲ್ಲೇ ಬಂದು ಫಾರ್ಮ್ಗೆ ಬಂದು ತೊಗೊಂಡು ಹೋಗ್ತಾರೆ ತತ್ತಿನ. ನಾವು 15 ರೂಪಾಯಿಗೆ ಒಂದು ಜವಾರಿ ಕೋಳಿ ತತ್ತಿ ಕೊಡ್ತೀವಿ ಸರ್. ಒನ್ ಡೇಗೆ 150 ರೂಪಾಯಿ ಸರ್. ನೋಡಿದ್ರೆ ಈಗ ಕುರಿ ಸಾಕಾಣಿಕೆಗಿಂತ ಆಡು ಸಾಕಾಣಿಕೆ ಉತ್ತಮ ಸರ್. ಬೆಸ್ಟ್ ನಮಗೆ ತಿಳಿದ ಮಟ್ಟಕ್ಕೆ. ನಮ್ಗೆ ಅದರಲ್ಲೇ ಒಟ್ಟು ಹೆಚ್ಚು ಲಾಭಾಂಶ ಕಾಣೋದು. ಕುರಿಯಲ್ಲಿ ಲಾಭಾಂಶ ಕಾಣಿಲ್ಲ. ಫಸ್ಟ್ ಕುರಿನೇ ಮಾಡಿದ್ದೆ, ಅದರಲ್ಲಿ ಏನು ಕಾಣಿಸ್ಲಿಲ್ಲ ಸರ್. ಅದರಲ್ಲಿ ಅದ್ರ ಖರ್ಚು ತೆಗೆದು ಒಂದು 10,000 to 12,000 ರೂಪಾಯಿ ಉಳಿಯುತ್ತೆ ಸರ್. ಸರ್ ಹಾಡು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಒಂದಿಂದ ಆಯ್ತು ಅಥವಾ? ಹಾಡು ನಮ್ಮ ಮೂಲ ಕಸಬು ಸರ್. ನಮ್ದು ಅದು ಮೂಲ ಕಸಬು ಹಾಡು. ನಮ್ದು ಹಾಡಿಂದ ನಮ್ಮ ತಂದೆಯವರು ಮಾಡ್ತಾ ಇರೋದು ಮೂಲ ಕಸಬು. ಅದರ ಉದ್ದೇಶದಿಂದ ಹಾಡು ಮನೆಯಲ್ಲೇ ಇದ್ವು ಇಟ್ಕೊಂಡಿದ್ದೀವಿ. ಅದ್ರ ಒಂದು ಇಳಿದು 3-4 ತಿಂಗಳಲ್ಲೇ ಒಂದು 4-5 ಸಾವಿರ ರೂಪಾಯಿ ಒಂದೊಂದು ಮರಿ ಕೊಡುತ್ತೆ. ಈಗ ಸದ್ಯ ಆದಾಯ ಕೊಡ್ತಾ ಇರೋದು ನಮ್ಮ ಮಲ್ಲಿಗೆ ಸರ್. ಈಗ ಫಸ್ಟು ನಮ್ಮದು ದನ ಕೊಡ್ತಾ ಇದ್ವು, ಇವಾಗೆಲ್ಲವೂ ಕಟ್ಟಾಗಿದೆ. ಅವು ಯಾವ ಥರ ಅಂದ್ರೆ ಬೇಸಿಗೆ ಬಂದಿರೋದಕ್ಕೆ ಅವು ಕೊಟ್ಟಿದ್ದೆವು ಸರ್. ಒಂದು ಡೈಲಿ 2 ಹೊತ್ತಿಗೆ 30 ಲೀಟ್ರ್ 25 ಲೀಟ್ರ್ ಹಾಕ್ತಾಯಿದ್ವಿ. 2 ಹೊತ್ತಿಗೆ ರೀ? ಬೆಳಗ್ಗಿನ 25, ಸಾಯಂಕಾಲ? ಇಲ್ಲ 2 ಸೇರಿಸಿ ಅಂದ್ರೆ ಒಂದು ಆಕಳ ಎಷ್ಟು ಲೀಟ್ರ್ ಕೊಡುತ್ತೆ? ಒಂದು ಆಕಳ 5-8 ಲೀಟ್ರ್ ಕೊಡುತ್ತೆ ಸರ್ ಸಂಜೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಕಡ್ಕೋಳ ಗ್ರಾಮದಲ್ಲಿದ್ದೀನಿ. ಇಲ್ಲೇನಪ್ಪ ಅಂದ್ರೆ ಮಾಡಲ್ ಫಾರ್ಮಿಂಗ್ ಬರೀ 1 ಎಕರೆ ಅದ. ನೀವು ಈ ಕಡೆ ನೋಡ್ತಾ ಇರ್ಬೋದು, ಮಲ್ಲಿಗೆ ಆಗಿರ್ಬೋದು, ಆಮೇಲೆ ತೆಂಗಾಗಿರ್ಬೋದು, ಮತ್ತು ದನಕರುಗಳಿಗೆ ನೇಫಾರ್ ಆಗಿರ್ಬೋದು. ಈ ಕಡೆ ಒಳಗಡೆ ಬಂದ್ರೆ ನಾವು ಆಡು ಸಾಕಾಣಿಕೆ ಇರ್ಬೋದು, ಎಲ್ಲ ಒಂದು ಒಳಗೊಂಡಂಥ ಒಂದು ಯುವ ರೈತ ಯಾವ ಥರ ಈ ಫಾರ್ಮಿಂಗ್ ಮಾಡ್ಕೊಂಡ್ರ ಅವ್ರ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು, ಕಾಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಮತ್ತೆ ಸರ್ ನಮ್ಮ ಹೆಸರು ಸಿದ್ದು ಅಂತೇಳಿ. ಒಂದಷ್ಟು ಆಡು ಸಾಕಿದ್ದೀವಿ, ಮೇಕೆ ಬಿಟ್ಟರೆ ಕೋಳಿ ಸಾಕಿದ್ದೀವಿ, ದನ ಸಾಕಿದ್ದೀವಿ. ಇದರಲ್ಲೇ ಸ್ವಲ್ಪ ಮಲ್ಲಿಗೆ ಹಾಕಿದ್ದೀವಿ. ಮಲ್ಲಿಗೆ ಸರ್ ಯಾವ್ದು ರೀ? ಮಲ್ಲಿಗೆ ಅದು ಕಾಕಡ ಮಲ್ಲಿಗೆ ಅಂತ. ಕಾಕಡ ಮಲ್ಲಿಗೆ ಮಾಡಿದ್ವಿ. ತೆಂಗು ಮಾಡಿದ್ವಿ. ತೆಂಗು ಮಾಡಿದ್ವಿ ಸರ್. ಎಷ್ಟು ಅವು ತೆಂಗು ಎಷ್ಟು ಕೂಡಿಸ್ಕೊಂಡು? ತೆಂಗು ಒಂದು 100 ಇದೆ ಸರ್. ಒಂದು 100 ತೆಂಗಿದೆ, ಒಂದು 100 ಮಾವಿದೆ, ಒಂದು 50 ಪ್ಯಾರ್ಲ, ನೀರ್ಲು. ನಮಗೇನು ಹಣ್ಣು ಹಂಪಲು ಬೇಕಾಗಿದೆ ನಮಗೆ ಅದೆಲ್ಲ ಇದೆ ಸರ್ ನಮ್ಮಲ್ಲಿ. ತೆಂಗಿದೆ ಸರ್, ಮಾವಿದೆ, ಪೇರ್ಲಿದೆ, ಬಿಟ್ಟರೆ ನೀರ್ಲಿದೆ ಸರ್. ಇದು 30 ಗುಂಟೆ ಜಾಗ. ಬರೀ 30 ಗುಂಟೆ? 30 ಗುಂಟೆಯಲ್ಲೇ ಮಾಡಿರೋದು. ಇದನ್ನ ಈ ಸಡ್ಡು ಬಂದು ಎಲ್ಲ ಸೇರಿ ಬಂದು ಸರ್ 30 ಗುಂಟೆಯಲ್ಲಿ ಮಾಡಿರೋದು ಸರ್. ನೀವು ಯುವಕರು ಈ 30 ಗುಂಟೆದಾಗ ಈ ಫಾರ್ಮ್ ಮಾಡ್ಬೇಕಂತ ಹೆಂಗೆ ಕಾನ್ಸೆಪ್ಟ್ ಬಂತು ನಿಮ್ಮ ತಲೆಯಾಗ್ರಿ? ಸರ್ ನಮ್ಮದು ಹೆಚ್ಚು ಜಮೀನಿಲ್ಲ. ನಮ್ಮ ಜಮೀನು ಇರೋದೇ ಸ್ವಲ್ಪ ಅಲ್ಲ. ಸ್ವಲ್ಪ ನಮ್ಮ ತಂದೆಯವ್ರಿಗೆ ಅನುಭವ ಇತ್ತು ಅದ್ರದ್ದು. ಮೊದಲು ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ರು. ಅದು ಬಿಟ್ಟ ನಂತರ ಅವರು ಹೊಲದಲ್ಲೇ ಸ್ವಲ್ಪ ನನಗೆ ಏನಾರು ಮಾಡಿಕೊಡು ಅಂತ ನಮ್ಮ ತಂದೆಯವ್ರ ಆಸೆ ಇದು. ನಮ್ಮ ಆಸೆ ಏನೆಲ್ಲ ಅವರೇ ಇದರಲ್ಲಿ ದುಡಿಯೋದು, ಅವರೇ ಮಾಡೋದು. ನಾವು ಅಷ್ಟೇ ಅವ್ರು ಏನು ಬೇಕಷ್ಟ ಕೇಳಿದ್ರೆ ಅವ್ರು ಕೊಡಿಸೋದು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇರೋ ನಮ್ಮ ತಂದೆನೇ ಇದನ್ನ. ಅಂದ್ರೆ ನೀವು ತಂದೆಗೆ ನೀವು ಸಪೋರ್ಟ್ ಆಗಿದೆ, ತಂದೆ ನಿಮ್ಗೆ ಸಪೋರ್ಟ್ ಆಗಿದೆ. ಎಷ್ಟು ಆಕಳ ಸರ್? ಸರ್ 5 ಆಕಳ ಇದೆ. ಇದರಲ್ಲಿ ಒಂದು 5 ಮೇಕೆ ಇದೆ, ಒಂದು 10 ಕೋಳಿಗಳಿದೆ. ಈಗ ಸದ್ಯ ಇನ್ನೂ ಸ್ಟಾರ್ಟ್, ಮುಂದೆ ಇನ್ನೂ ಮಾಡ್ಬೇಕು ಹೆಚ್ಚು. ಆದಾಯ ಕೊಡೋ ಯಾವ ಸರ್? ಈಗ ಸದ್ಯ ಆದಾಯ ಕೊಡ್ತಾ ಇರೋದು ನಮ್ಮ ಮಲ್ಲಿಗೆ ಸರ್. ಈಗ ಮಲ್ಲಿಗೆ ಫಸ್ಟು ನಮ್ಮದು ದನ ಕೊಡ್ತಾ ಇದ್ವು, ಇವಾಗೆಲ್ಲವೂ ಕಟ್ಟಾಗಿದೆ. ಅವು ಯಾವ ಥರ ಅಂದ್ರೆ ಬೇಸಿಗೆ ಬಂದಿರೋದಕ್ಕೆ ಅವು ಕೊಟ್ಟಿದ್ದೆವು ಸರ್. ಒಂದು ಡೈಲಿ 2 ಹೊತ್ತಿಗೆ 30 ಲೀಟ್ರ್ 25 ಲೀಟ್ರ್ ಹಾಕ್ತಾಯಿದ್ವಿ. 2 ಹೊತ್ತಿಗೆ ರೀ? ಬೆಳಗ್ಗಿನ 25, ಸಾಯಂಕಾಲ? ಇಲ್ಲ 2 ಸೇರಿಸಿ ಅಂದ್ರೆ ಒಂದು ಆಕಳ ಎಷ್ಟು ಲೀಟ್ರ್ ಕೊಡುತ್ತೆ? ಒಂದು ಆಕಳ 5-8 ಲೀಟ್ರ್ ಕೊಡುತ್ತೆ ಸರ್. ಅವ್ರು ಸಂಜೆಲೆ 5 ಮುಂಜಾನೆ ಹಂಗೆ ಕೊಡ್ತಾ ಇತ್ತು. ಹಂಗಂದ್ರೆ ಒಂದು ತಿಂಗಳಿಗೆ ಸರ್ ತಿಂಗಳಿಗೆ ಒಂದು 30,000 ರೂಪಾಯಿ 32,000 ರೂಪಾಯಿ ಆಗತ್ತೆ ಸರ್. ಅದರಲ್ಲಿ ಅದ್ರ ಖರ್ಚು ತೆಗೆದು ಒಂದು 10,000 to 12,000 ರೂಪಾಯಿ ಉಳಿಯುತ್ತೆ ಸರ್. ಸರ್ ಹಾಡು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಒಂದಿಂದ ಆಯ್ತು ಅಥವಾ? ಹಾಡು ನಮ್ಮ ಮೂಲ ಕಸಬು ಸರ್. ನಮ್ದು ಅದು ಮೂಲ ಕಸಬು ಹಾಡು. ನಮ್ದು ಹಾಡಿಂದ ನಮ್ಮ ತಂದೆಯವರು ಮಾಡ್ತಾ ಇರೋದು ಮೂಲ ಕಸಬು. ಅದರ ಉದ್ದೇಶದಿಂದ ಹಾಡು ಮನೆಯಲ್ಲೇ ಇದ್ವು ಇಟ್ಕೊಂಡಿದ್ದೀವಿ. ಅದ್ರ ಒಂದು ಇಳಿದು 3-4 ತಿಂಗಳಲ್ಲೇ ಒಂದು 4-5 ಸಾವಿರ ರೂಪಾಯಿ ಒಂದೊಂದು ಮರಿ ಕೊಡುತ್ತೆ. ಇಳಿದು 3 ತಿಂಗಳಲ್ಲೇ ಒಂದು 4-5 ಸಾವಿರ ರೂಪಾಯಿ ಒಂದು ಮರಿ ಕೊಡುತ್ತೆ. ಒಂದು ಮರಿ ರೀ? ಹೌದು ಸರ್. ಎಷ್ಟು ವರ್ಷದಾಗ ಮರಿ? 2 ಸಲ ಇಳಿತೈತೆ ಸರ್ ಒಂದು ಮೇಕೆ. ಅಂಥವು ಒಂದು ವರ್ಷದಾಗ 4ರಿಂದ 8 ಮರಿ ಮಾರ್ತೀವಿ ಸರ್. 4ರಿಂದ 8 ಮರಿ ಮಾರ್ತೀರಿ? ಎಸ್ ಸರ್. ಅಂದ್ರೆ ನೀವು ತಾಯಿ ಫಿಕ್ಸ್ ಇರ್ತದೆ ಸರ್. ಅದನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮರಿಗಳು ಮಾತ್ರ ಮಾರ್ತೀವಿ. ಅದು ಗಂಡು ಮರಿ ಮಾತ್ರ ಇದ್ರ. ಹೆಣ್ಣು ಮರಿ ಇಲ್ಲೇ ಇಟ್ಕೊಂತೀವಿ. ಎಸ್
ಸರ್ ಹಂಗಂದ್ರೆ ಒಂದು ರೀತಿ ಆಡು ಸಾಕಾಣಿಕೆ ಟಗರು ಸಾಕಾಣಿಕೆ ನೋಡಿದ್ರೆ ಈಗ ಕುರಿ ಸಾಕಾಣಿಕೆಗಿಂತ ಆಡು ಸಾಕಾಣಿಕೆ ಉತ್ತಮ ಸರ್. ಬೆಸ್ಟ್ ನಮಗೆ ತಿಳಿದ ಮಟ್ಟಕ್ಕೆ. ನಮ್ಗೆ ಅದರಲ್ಲೇ ಒಟ್ಟು ಹೆಚ್ಚು ಲಾಭಾಂಶ ಕಾಣೋದು. ಕುರಿಯಲ್ಲಿ ಲಾಭಾಂಶ ಕಾಣಲಿಲ್ಲ. ಫಸ್ಟ್ ಕುರಿನೇ ಮಾಡಿದ್ದೆ, ಅದರಲ್ಲಿ ಏನು ಕಾಣಿಸ್ಲಿಲ್ಲ ಸರ್. ಸರ್ ಅಂದರೆ ಅದಕ್ಕೇನು ರೋಗ ಬಂತ? ರೋಗ ಬರೋದಕ್ಕಿಂತ ಸರ್ ಅದ್ರ ಖರ್ಚು ವೆಚ್ಚು ಭಾಳ ಬಂತು. ಅದಕ್ಕೆ ಫುಡ್ ತರ್ಬೋದು, ಇದು ಕಾಳು ತರಬೇಕು, ಇದು ಶೇಂಗಾ ಹೊಟ್ಟು ಗಿಟ್ಟು ಎಲ್ಲ ನಾವು ಖರೀದಿ ಮಾಡೇ ತರ್ಬೇಕಲ್ಲ ಸರ. ಮತ್ತೆ ಮರಿಗಿನ ಒಂದು ಮರಿಗಿನ 8-10 ಸಾವಿರ ರೂಪಾಯಿ ಕೊಟ್ಟು ಮರಿ ಹಾಕ್ಬೇಕು. ಅದ್ರ ಲಾಸ್ಟಿಗೆ ಒಂದು ವರ್ಷ ಮೇಯಿಸಿದ್ರು ಕೂಡ ಅಷ್ಟೇ 15,000-16 ಸಾವಿರಕ್ಕೆ ಹೋಗುತ್ತೆ. ಅದ್ರ ಖರ್ಚು ಅದರದಿಷ್ಟು ಅಷ್ಟೇ, ಅದರಿಂದ ಆಗುತ್ತೆ. ಲಾಭಾಂಶ ಏನು ಉಳಿಯಿಲ್ಲ. ಹಂಗಾಗಿ ಅದ್ರ ಬಿಟ್ಟಿದ್ದೀವಿ. ಆಡು ಬೆಸ್ಟ್ ಸರ್. ಅಂದ್ರೆ ಯಾವಾಗಲೂ FT ಇದ್ದೇ ಇರುತ್ತೆ ಸರ್, ಬಡ್ಡಿ ಅಷ್ಟ ನಾವು. ಎಸ್ ಸರ್. ಸರ್ ಈಗ ಕೋಳಿ ಸರ್. ಹೌದು ಸರ್. ಕೋಳಿದು ಸರ ಹೆಂಗೆ ಬಂದು ಅದು ಒಂದು ಡೈಲಿ ಒಂದು 10 ಕೋಳಿ ಅಂದ್ರೆ 10 ತತ್ತಿ ಆಗ್ತದೆ ಸರ್. ಇಲ್ಲೇ ಬಂದು ಫಾರ್ಮ್ಗೆ ಬಂದು ತೊಗೊಂಡು ಹೋಗ್ತಾರೆ ತತ್ತಿನ. ನಾವು 15 ರೂಪಾಯಿಗೆ ಒಂದು ಜವಾರಿ ಕೋಳಿ ತತ್ತಿ ಕೊಡ್ತೀವಿ ಸರ್. 1 ಡೇಗೆ 150 ರೂಪಾಯಿ ಸರ್. ನಮ್ಮ ತಾಯಿಯವ್ರಿಗೆ ಪೇಮೆಂಟ್ ಆಗಲಿ ಅಂತ ಮಾಡಿದ್ದು ಸರ್. ಸರ್ ಹೂ ಹೆಂಗೆ ಬರ್ತದೆ ಸರ್ ಈಗ ಸದ್ಯ? ಹೂವು ಸದ್ಯ ಇನ್ನು ಸ್ಟಾರ್ಟಿಂಗ್ ಸರ್, ಇವಾಗಲೇ. ಸರ್ ಈ ವರ್ಷ ಇದೊಂದು ವರ್ಷ ಕಳಿಬೇಕು ಸರ್. ಇವಾಗ 1 ವರ್ಷ ಆಯ್ತು ಹಚ್ಚಿ. 1.5 2 kg ಬರ್ತಾ ಇದೆ ಸರ್ ಇವಾಗ. 1.5 2 kg. ಎಸ್ ಸರ್. ಸರ್ ಎಷ್ಟು ಗುಂಟೆದಲ್ಲ ಸರ್? ಸರ್ ಇದು 20 ಗುಂಟೆ ಇದೆ ನೋಡಿ ಸರ್. ಇದು 20 ಗುಂಟೆ ಸರ್. ಎಸ್ ಸರ್. ಸರ್ ಎಷ್ಟು ಸಸಿಗಳು ಇಟ್ಕೊಂಡ್ರಿ? ಇದು 400 ಸಸಿ ಇಟ್ಟಿದ್ದೀವಿ ಸರ್. ಇದು 400 ಸಸಿ. 400 ಸಸಿ ಇಟ್ಟು. ತಳಿ ಸರ್? ತಳಿ ಇದು ಕಾಕಡ ಮಲ್ಲಿಗೆ ಸರ್. ಇದು ಸರ್ ಇದ್ರ ಇಂಟ್ರಿ ಕ್ರಾಪ್ ಈಗ ತೆಂಗು ಇಟ್ಕೊಂಡ್ರಿ? ಎಸ್ ಸರ್. ಅವು ಎಷ್ಟು ಸರ್? ಅವು ತೆಂಗು ಒಂದು 100 ಇದಾವೆ ಸರ್ ಇವಾಗ. ಅದು ಈಗ ಒಂದು 2 ವರ್ಷ ಆಯ್ತು ಸರ್ ಹಚ್ಚಿ. ಇನ್ನೂ ಹೋಗ್ಬೇಕು ಅದ್ರದ್ದು. ಮಾವು ಇದೆ ಸರ್. ಮತ್ತು ಪೇರ್ಲಿದೆ, ನೀರ್ಲಿದೆ ಸರ್ ಇದರಲ್ಲಿ. ಈಗ ದನಕ್ಕಂತ ಹೇಳಿ ನೇಪಿಯರ್ ಸರ್, ರೆಡ್ ನೇಪಿಯರ್ ಹುಲ್ಲಿದೆ ಸರ್. ಮತ್ತೆ ಬಾಳೆ ಇದೆ ಇಲ್ಲಿ, ಚಿಟಿಕೆ ಬಾಳೆ ಅಂತಾರಲ್ಲ ಸರ್, ಚಿಟಿಕೆ ಬಾಳೆ ಇದೆ ಸರ್. ಹಂಗಂದ್ರೆ ಇದು ಅಪ್ಪನ ಕನಸು ಸರ್. ಹೆಂಗೆ ಅನಿಸ್ತು ಸರ್? ಸರ್ ಇದರಲ್ಲಿ ಇನ್ನು ಏನು ಇವಾಗ 1-2 ವರ್ಷ ಆಯಿತು. ಲಾಭಾಂಶ ಅಂತ ಪರಿಣಾಮ ಕಂಡು ಬಂದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಕಾಣ್ತೀನಿ ಅಂತ ಭರವಸೆ ಇದೆ ಸರ್. ಈ ಖರ್ಚು ವೆಚ್ಚ ಅಂದರೆ ಇದನ್ನೆಲ್ಲ ಮಾಡಿದ್ದು ಸರ ಇವಾಗಲೇ ಒಂದು 10 ರಿಂದ 12 ಲಕ್ಷ ರೂಪಾಯಿ ಹಾಕಿದ್ದೀನಿ ಸರ್ ಇದರಲ್ಲಿ. ಯಾಕಂದರೆ ಹೊಸ್ದಾಗಿ ಬೋರ್ವೆಲ್ ಕೊರೆಸಿದ್ದೀನಿ, ಹೊಸ್ದಾಗಿ ಫಾರಮ್ ಮಾಡಿದ್ದೀನಿ. ಇದನ್ನು ನಂತರ ಗಿಡ ಹಚ್ಚಿದ್ದೀನಿ, ತೆಂಗು ಮತ್ತು ಇದು ಮಲ್ಲಿಗೆ ಅಂಟು ಹಚ್ಚಿದ್ದೀನಿ. ಇವಾಗಲೇ ಇನ್ನೂ ಲಾಭಾಂಶ ಏನು ಕಂಡಿಲ್ಲ ಸರ್. ಮುಂದಿನ ದಿನ ಮಾಡಿ ಕಾಣ್ತೀನಿ ಅನ್ನೋ ಭರವಸೆ ಇದೆ. ಎಸ್ ಸರ್. ಈಗ ಸದ್ಯ ಹೆಚ್ಚು ಕಮ್ಮಿ ಒಟ್ಟಿಗೆ ನಡೀತಾ? ಒಟ್ಟಿಗೆ ಈಗ ನಡೀತಾ ಇದೆ ಸರ್. ಏನು ತೊಂದರೆ ಇಲ್ಲ. ಸ್ವಲ್ಪ ಹೂವಿನ ಬರುತ್ತೆ, ಆಡಿನ ಬರುತ್ತೆ, ಇದು ಕೋಳಿದು ಬರುತ್ತೆ, ಹಾಲಿಂದು ಸ್ವಲ್ಪ ಬರ್ತೈತೆ. ಈಗ ಕಟ್ಟಾಗಿ ಒಂದು ರೀಸೆಂಟಾಗಿ ಒಂದು 2 ರಿಂದ 3 ತಿಂಗಳಾಯ್ತು. ಎಲ್ಲ ಕಟ್ಕೊಂಡಿದ್ದೇವೆ ಸರ್. ಎಲ್ಲ ಕಟ್ಕೊಂಡಿರೋದನ್ನ ಸರ್. ಯಾವೆಲ್ಲ ದನಗಳು ಕೊಟ್ಟರೆ ಆದಾಯ ಸಿಗುತ್ತೆ ಸರ್. ಸಿಗುತ್ತೆ. ಈಗ ಮರಿ ಹಾಕಿದ್ರೆ ಅದರಿಂದ ಆದಾಯ ಸಿಗತ್ತೆ ಸರ್. ಮೊಟ್ಟೆ ಹಾಕತ್ತೆ, ದಿನ ಐತೆ 100 ರೂಪಾಯಿ ಸಿಗುತ್ತೆ. ಅದು ದಿನ ಕೂಲಿ ಆಯ್ತು ಸರ್. ಇವಕ್ಕೆ ನೀರು ಹೆಂಗೆ ನಿರ್ವಹಣೆ ಮಾಡ್ತಾರೆ ಸರ್? ನೀರು ನಾವು ಡ್ರಿಪ್ ಮಾಡಿಸಿದ್ದೀವಿ ಸರ್. ಡ್ರಿಪ್ ಮುಖಾಂತರ ನೀರು ಕಳಿಸ್ತಾ ಇದ್ದೀವಿ ಸರ್. ನಮಗೆಲ್ಲ ನೀರು ತೊಂದರೆ ಇಲ್ಲ. ಏನು ಅವಾಗ ನಂಗೆ ಸಲಿಕೆ ಹಿಡ್ಕೊಂಡು ನಿಲ್ಲಬೇಕು, ನೀರು ಹಾಸ್ತಾ ಅಂತಿಲ್ಲ. ಸುಮ್ಮನೆ ಹೋಗಿ ಮೋಟ್ರ್ ಆನ್ ಮಾಡಿದರೆ ತಾನು ಹಾಯ್ಕೊಳುತ್ತೆ ಸರ್. ಈಗ ತೆಂಗು ಮಾಡಿದರೆ ತೆಂಗಿಗೂ ನೀರು ಬೇಕು, ಇವಕ್ಕೂ ನೀರು ಬೇಕು. ಅತಿ ಹೆಚ್ಚು ನೀರು ತೆಂಗಿಗೆ ಬೇಕಾಗುತ್ತೆ ಅಥವಾ ಮಲ್ಲಿಗೆ ಬೇಕಾಗುತ್ತೆ? ತೆಂಗಿಗೆ ನೀರು ಹೆಚ್ಚು ಬೇಕು ಸರ್. ಹಾಗಾಗಿ ನಾವು ಇದಕ್ಕೆ ಒಂದು ಅದು ಬಟನ್ಸ್ ಹಚ್ಚಿದ್ರೆ ಅದಕ್ಕೆ 2 ಬಟನ್ಸ್ ಹಚ್ಚಿದ್ವಿ. ಸರ್ ಈ ತೆಂಗು ಸಾಲಿನ ಸಾಲು ಗಿಡದಿಂದ ಗಿಡಕ್ಕೆ 30 ಫೂಟ್ ಅಂತರ ಇದೆ ಸರ್. 30 ಅಡಿ. ಇದು ಮಲ್ಲಿಗೆ ಅಂಟು ಬಂದು ಸರ 8 ಫೂಟ್ರಿಂದ 8 ಫೂಟ್ಗೆ ಅಂತರ ಇದೆ ಸರ್. ಅಂದ್ರೆ ಮುಂದೆ ಒಂದು ದಿವಸ ಮಲ್ಲಿಗೆ ತೆಗೆದು ಕೇವಲ ತೆಂಗಷ್ಟೇ ಉಳಿಸ್ಬೇಕಂದ್ರೆ ಅದು ಮುಂದಿನ ನೋಡುವ ಸರ್. ಇದು ಏನಾರ ಅದು ಹೋಗೋದು ಬಂದರೆ ಅದನ್ನು ತೆಗೆದು ತೆಂಗಷ್ಟೇ ಇದ್ರೊಳಗೆ ಅಡಿಕೆ ಮಾಡ್ಬೇಕನ್ನೋ ಪ್ಲಾನಿಂಗ್ ಇದೆ ಸರ್. ಅಡಿಕೆ ತೋಟ ಇದರಲ್ಲೇ ಪ್ಲಾನಿಂಗ್ ಮಾಡಿ ನಾವು 30 ರಿಂದ 30 ಅಡಿಗೆ ಒಂದು ತೆಂಗು ಕುಂದಿರ್ತೀವಿ. ಅದರ ನಡುವರಲ್ಲಿ ಮಧ್ಯದಲ್ಲಿ ಮಾವಿದೆ, ನೀರ್ಲಿದೆ, ಮತ್ತು ಪೇರ್ಲಿದೆ. ಇನ್ನೊಂದು ಮಧ್ಯ ಕರಿಬೇವು ಗಿಡ ಹಚ್ಚಿದ್ವಿ ಸರ್, ಲಿಂಬು ಗಿಡ ಹಚ್ಚಿದ್ವಿ ಸರ್. ಹಂಗಂದ್ರೆ ಆದಾಯ ಕೊಡುತ್ತೆ? ಐತೆ ಸರ್. ಕರಿಬೇವು ಇನ್ನೂ ಆದಾಯ ಇಲ್ಲ ಸರ್, ಅದ್ರದ್ದು ಮುಂದೆ ಬರುತ್ತೆ. ಅಲ್ಲೇ ದೊಡ್ಡ ಅಲ್ಲೇ ನೋಡಿ ಸರ್, ಅಷ್ಟು ಟೈಟ್ ಅಲ್ಲಿ ಇದೆ. ಹಂಗಂದ್ರೆ ಈ ಗುಲಾಬಿ ಸರ್? ಗುಲಾಬಿನ ಐತೆ ಸರ್. ಗೊಬ್ಬರ ನಿರ್ವಹಣೆ ನಮ್ಮದೇ ತಿಪ್ಪಿ ಗೊಬ್ಬರ ಹಾಕ್ತೀವಿ ಸರ್. ನಾವು ಯಾವ ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ. ನಾವು ನಮ್ಮದೇ ದನಗಳು ಇರೋದ್ರಿಂದ ನಾವು ಸಗಣಿ ಗೊಬ್ಬರನ ಯೂಸ್ ಸರ್. ಹಂಗಂದ್ರೆ ಆದಾಯ ನಿರಂತರ ಐತೆ ಅಲ್ಲ ಸರ್? ಐತೆ ಸರ್. ಇನ್ನೂ ಸ್ವಲ್ಪ ಈಗ ಸ್ಟಾರ್ಟ್ ಅಲ್ಲ. ಈಗ ಅಷ್ಟೊಂದು ಈಗ ನಮ್ಮ ಕೂಲಿ ನಮ್ಮ ಹೊಟ್ಟಿಗೆ ಬಟ್ಟಿಗೆ ಸಮ ಇದೆ.
ಮುಂದಿನ ದಿನವಾದ್ರೆ ಲಾಭಾಂಶ ತೋರಿಸ್ಬೇಕಂತ ಇದರಲ್ಲಿ ಪಕ್ಕ ಸರ್ ಸಿಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೋಬೇಕು ಸರ್. ಭಾಳ ಇದರಲ್ಲಿ ತುರ್ತು ಮೆಟಕ್ಕೆ ನಾವೀಗ 10 ರಿಂದ 15 ಲಕ್ಷ ರೂಪಾಯಿ ಹಾಕಿದ್ವಿ ಅನ್ನೋದ್ಲೆ ಈಗ ಸಡನ್ ಆಗಿ ಲಾಭಾಂಶ ಬರಲ್ಲ ಸರ್. ಹೋಗ್ಬೇಕು ಒಂದು 3 ರಿಂದ 4 ವರ್ಷ ಹೋಗ್ಬೇಕು ಸರ್. ನಾವೀಗ ಸದ್ಯ 2 ರಿಂದ 3 ವರ್ಷ ಆಯ್ತು ಎಲ್ಲ ಮಾಡಿ ಹೋಗ್ಬೇಕು. ಇನ್ನು 1 ವರ್ಷ 2 ವರ್ಷ ಭಾಳ 3 ವರ್ಷ ಹೋಗ್ಬೇಕು ಸರ್. ಆ ನಂತರ ಲಾಭಾಂಶ ಸಿಗಲ್ಲ ಅಂತ ಇಲ್ಲ. ಸ್ವಲ್ಪ ಅದ್ರ ಮೇಲೆ ನಂಬಿಕೆ ಇರ್ಬೇಕು ಸರ್. ನಮಗೆ ಕೃಷಿ ಮೇಲೆ ನಂಬಿಕೆ ಇದ್ರೆ ಸಕ್ಸಸ್ ಕಾಣ್ಬೋದು ಅಂತ ನನ್ನ ಅನಿಸಿಕೆ ಸರ್. ಅಲ್ಲ ಮನೆಯಲ್ಲಿ ನಾವು 5 ಜನ ಇದ್ದೀವಿ, ಎಲ್ಲರೂ ಇದರಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನಿಮ್ಮ ಕುಟುಂಬ ಇದರಲ್ಲೇ ನಿರ್ವಹಣೆ ಮಾಡ್ತಾರೆ. ನೋಡ್ರಿ ಸ್ನೇಹಿತರೆ, ಇವರೊಬ್ಬರು ಅತ್ಯದ್ಭುತ ಯುವ ರೈತರು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವರು ಮಾಡಲ್ ಫಾರ್ಮಿಂಗ್ ನೋಡ್ರಿ, ಈ ಕಡೆ ಹೈಟೆಕ್ ಸಡ್ ಎಲ್ಲ ಅಂತಂದ್ರೂ ಒಂದು ಒಳ್ಳೆ ಸಡ್ ನಿರ್ಮಾಣ ಮಾಡ್ಕೊಂಡ್ರೆ ಅದರಲ್ಲಿ ಮೇಕೆ ಐತಿ, ಆಮೇಲೆ ಕೋಳಿ ಮರಿಗಳದು, ಜೊತೆಗೆ ಆಕಳೈತಿ ಆ ಫಾರ್ಮ್ನಾಗ. ಮತ್ತು ಇಲ್ಲಿ ಹೊರಗಡೆ ಬಂದ್ರೆ ಒಂದೇ ಎಕರೆದಲ್ಲಿ ಮಲ್ಲಿಗೆ ಐತಿ, ಲಿಂಬೆ ಐತಿ, ಆಮೇಲೆ ತೆಂಗೈತಿ, ಹೀಗೆ ಅನೇಕ ಎಲ್ಲ ಥರದ ಅವರು ಚಿಟ್ಟೆ ಬಾಳೆ ಆಗಿರ್ಬೋದು, ನೇಪಾರ್ ಹುಲ್ಲಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಬೆಳೆ ಬೆಳೆದಾರೆ. ತಮ್ಮ ಬಾರ್ಡರ್ ಕ್ರಾಸ್ನಲ್ಲೇ ಒಂದು ವೆರೈಟಿ ಎಲ್ಲ ಬೆಳೆಗಳೇ ಬೆಳ್ಕೊಂಡು ಇವತ್ತು ಮಾಡಲ್ ರೈತರು ಅಂತಲೇ ಹೇಳ್ಬೋದು. ಒಂದು ಅತ್ಯದ್ಭುತ ಯುವ ರೈತರು. ಇವ್ರಿಗೆ ಈ ಕೃಷಿ ಇವರಿಗೆ ಇನ್ನೂ ಸಕ್ಸಸ್ ಕೊಡಲಿ ಅಂತ ಹೇಳ್ತಾ, ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.